ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಸ್ಟ್ ವ್ಲಾಗ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದೆ ಅನ್ನೋದನ್ನ ನಿಮಗೆ ತೋರಿಸ್ಬೇಕು ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದೆಲ್ಲ ಹಬ್ಬ ಮಾಡಿದ ಹಿಂದಿನ ದಿನದ ಕ್ಲಿಪ್ಪಿಂಗು. ನಾನಿಲ್ಲಿ ಡೆಕೋರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಬನಾನಾ ಲೀಫ್ದು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ಬೇರೆ ಥರ ಕರ್ಟನ್ಸ್ ಆಗಲಿ ಅಥವಾ ಡಿಸೈನ್ ಕರ್ಟನ್ಸ್ ಎಲ್ಲ ಹಾಕೋಕ್ಕೆ ಇಷ್ಟ ಆಗಲ್ಲ ನನಗೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ನಾನೇ ಬನಾನಾ ಲೀಫ್ದಾಗಲಿ ಬೇರೆ ಥರದ್ದಾಗಲಿ ಡೆಕೋರೇಷನ್ ಮಾಡ್ಕೊತೀನಿ. ಬಿಕಾಸ್ ಈ ಥರ ಎಲ್ಲ ಮಾಡೋದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗೆ ಖುಷಿ ಕೂಡ ಕೊಡುತ್ತೆ. ಏನಕ್ಕೆ ಅಂದರೆ, ನಾವೇ ಮಾಡಿ ಡೆಕೋರೇಷನ್ನು ಇಂದ ದೇವ್ರನ್ನ ಪೂಜೆ ಮಾಡಿದ್ರೆ ನಮ್ಗೆ ಇನ್ನೂ ಖುಷಿ ಡಬಲ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನೇ ಮಾಡ್ಕೊಡ್ತಾಯಿದ್ದೀನಿ. ಸೊ ನನಗೆ ಹೆಲ್ಪ್ಗೆ ಕೂಡ ಸುದಿ ಬಂದರು. ಅವರು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಸೊ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಮಾಡಲಿಕ್ಕೆ. ಹಾಗಾಗಿ ನಿಮ್ಮ ಜೊತೆ ಕೂಡ ಈ ವಿಡಿಯೋದು ಕ್ಲಿಪ್ಪಿಂಗನ್ನು ಶೇರ್ ಮಾಡ್ಕೋಬೇಕು ಅನ್ಸೋದಕ್ಕೆ ಮಾಡಿದೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಫೈನಲ್ ಡೆಕೋರೇಷನ್ ನಾನು ಮಾಡಿರೋಂಥದ್ದು. ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿದೆ ನಾನು ಮಾಡಿರೋಂತಹ ಡೆಕೋರೇಷನ್ ಅಂತ. ಹಾರ ಎಲ್ಲ ಮಾಡೋದು ನಿಮಗೆ ತೋರಿಸಿದೆ ಅಲ್ವಾ. ಸೊ ಅದನ್ನೇ ಬಳಸ್ಕೊಂಡು ನಾನು ಈ ಥರ ಬ್ಯೂಟಿಫುಲ್ಲಾಗಿ ಚಿಕ್ಕದಾಗಿ ಮಾಡಿದ್ದೀನಿ. ಫ್ರೆಂಡ್ಸ್, ಡೆಕೋರೇಷನ್ ಅಷ್ಟೇ ನಾನು ಮಾಡಿದ್ದು ನೈಟು. ಅದಾದಮೇಲೆ ಇದು ಬೆಳಗಿನ ವ್ಲಾಗು. ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆದಮೇಲೆ ನಾನು ದೇವ್ರನ್ನ ಕೂರಿಸಿದ್ದು. ಅದಕ್ಕಿಂತ ಮುಂಚೆ ನಾನು ನೈಟ್ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ. ಬಿಕಾಸ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಫ್ರೆಶ್ಶಾಗೆ ಮಾಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ಥರ ನಾನು ಸೀರೆ ಡ್ರೆಪ್ ಮಾಡಿದೆ ಅನ್ನೋದು ಕೂಡ ವಿಡಿಯೋ ಮಾಡಿದೆ. ಸೊ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಇಲ್ಲಿ ನಾನು ಸ್ಯಾರಿ ಎಲ್ಲ ಉಡ್ಸ್ ಆದಮೇಲೆ ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ದೆ. ಅದಕ್ಕೋಸ್ಕರ ನಾನು ಸ್ಯಾರಿ ಡ್ರಾಪ್ ಮಾಡೋದು ಏನು ನಿಮಗೆ ತೋರಿಸ್ಲಿಲ್ಲ. ಸ್ಯಾರಿ ಎಲ್ಲ ಡ್ರಾಪ್ ಆದಮೇಲೆ ನಾನು ಇಲ್ಲಿ ದೇವ್ರಿಗೆ ಯಾವ್ಯಾವ ರೀತಿ ಜ್ಯುವೆಲ್ರಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನೆಲ್ಲ ದೇವ್ರಿಗೆ ಹಾಕ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಆ್ಯಂಡ್ ಯಾವ ರೀತಿ ಬಂದಿದೆ, ದೇವ್ರು ಕಾಣಿಸ್ತಿದೆ ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ ದೇವ್ರಿಗೆ ರೆಡಿ ಮಾಡಿ ಇಟ್ಟಾಯಿತು. ನಾನಿಲ್ಲಿ ಅರಿಶಿನ ಕೊಂಬುದು ಕೂಡ ತಾಲಿ ಕಟ್ಟಿದ್ದೀನಿ. ಅದು ದೇವ್ರಿಗೆ ತುಂಬ ಶ್ರೇಷ್ಠ. ಹಾಗಾಗಿ ಆ್ಯಂಡ್ ಈ ಥರ ದೊಡ್ಡ ಹಾರ ಏನಕ್ಕೆ ಮಾಡಿಕೊಂಡೆ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ. ಸೊ ಈ ಥರ ಹಾಕ್ಲಿಕ್ಕೋಸ್ಕರ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ಹೊರಗಡೆಯಿಂದ ಏನನ್ನು ಕೂಡ ಜಾಸ್ತಿ ಬೈ ಮಾಡೋಕ್ಕೆ ಹೋಗಿಲ್ಲ. ಎಲ್ಲ ನಾನು ಮಾಡಿರೋದನ್ನೇ ನಾನು ಇಲ್ಲಿ ದೇವ್ರಿಗೆ ಹಾಕಿದ್ದೀನಿ. ಹಾರದಿಂದ ಹಿಡಿದು ನಾನು ಸ್ವಲ್ಪ ಜ್ಯುವೆಲ್ರಿ ಕೂಡ ಆಲ್ಟರ್ನೇಟ್ ಮಾಡ್ಕೊಂಡಿದ್ದೆ. ಅದು
ಡೆಕೋರೇಷನ್ಗಾಗಲಿ ಅದೆಲ್ಲ ನಾನು ಒಬ್ಬಳೇ ಮಾಡಿದ್ದು. ನನಗಂತೂ ತುಂಬ ಖುಷಿ ಕೊಡುತ್ತೆ ಇದನ್ನು ಮಾಡೋಕ್ಕೆ. ಸೊ ಹಾಗೆ ಕೂಡ ನಿದ್ದೆ ಕೂಡ ಇಲ್ಲ, ಅಷ್ಟು ನಾನು ಟೈಮ್ ತೊಗೊಂಡು ಮಾಡಿದ್ದೀನಿ. ನೈಟ್ 1 ಅವರ್ ಅಷ್ಟೇ ನಾನು ನಿದ್ದೆ ಮಾಡಿರೋದು. ಬಿಕಾಸ್ ನನಗೆ ಈ ಥರ ದೇವ್ರ ಪೂಜೆನ ಈ ಥರ ನಾನೇ ರೆಡಿ ಮಾಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ತುಂಬ ಇಂಟ್ರೆಸ್ಟ್ ಕೊಟ್ಟು ನನಗೆ ಭಕ್ತಿಯಿಂದ ಇದನ್ನು ಮಾಡಿದ್ದೀನಿ. ಫ್ರೆಂಡ್ಸ್ ನೋಡಿ ಯಾವ ರೀತಿ ಬಂದಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ಈ ಸ್ಯಾರಿ ಕೂಡ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ದೇವ್ರಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಜಶ್ವಿ ಮಲಗಿದ್ರಿಂದ ನನಗೆ ಅಷ್ಟೊಂದೇನು ಕಷ್ಟ ಆಗಲಿಲ್ಲ. ಬಿಕಾಸ್ ಅವಳು ಏನೂ ಮಾಡಲ್ಲ, ಆದರೂ ಮಕ್ಕಳಿದ್ರೆ ಅದು ಇದು ಅಂತ ಇದು ಮಾಡ್ತಾರೆ. ನನ್ನ ಮಗಳು ಸ್ವಲ್ಪ ಕುಂಕುಮ ಅರಿಶಿನ ಎಲ್ಲ ಇಟ್ಕೊಳ್ಳೋದು ಜಾಸ್ತಿ, ಹಾಗಾಗಿ ಅವಳು ಮಲಗಿದಾಗಲೇ ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಅವಳು ಎದ್ದಾದ್ಮೇಲೆ ಅವಳಿಗೂ ಕೂಡ ಫ್ರೆಶ್ ಅಪ್ ಮಾಡಿದೆ. ಇಲ್ಲಿ ನಮ್ಮ ಅತ್ತೆ ಕೂಡ ನನ್ನ ಜೊತೆನೇ ಇದ್ದು ಅವರು ಕೂಡ ಹೆಲ್ಪ್ ಮಾಡ್ತಾಯಿದ್ರು ನನಗೆ. ಇಬ್ಬರು ಕೂಡ ಕೆಲಸನ ಡಿವೈಡ್ ಮಾಡಿಕೊಂಡು ಮಾಡಿದ್ವಿ. ಸೊ ಪೂಜೆ ಎಲ್ಲ ಮುಗೀತು. ಇವಾಗ ಕಂಕಣ ಕಟ್ಕೊಳ್ಬೇಕು. ಅಷ್ಟರಲ್ಲಿ ಜಶ್ವಿ ಕೂಡ ಫ್ರೆಶ್ ಅಪ್ ಆಗಿ ಬಂದಳು. ಅವಳಿಗೂ ಅತ್ತೆ ನಾನು 3 ಜನ ಕೂಡ ಕಂಕಣ ಕಟ್ಕೊತಾ ಇದ್ದೀವಿ. ಅಷ್ಟರಲ್ಲಿ ನಮ್ಮ ಜಶ್ವಿ ಅವರ ಫೇವ್ರೆಟ್ ಅಣ್ಣ ಕೂಡ ಬಂದ. ಅವನು ಕಟ್ಟಂಗಿಲ್ಲಲ್ವ, ಹಾಗಾಗಿ ನಾವಿಲ್ಲಿ ನಾವು 3 ಜನ ಕಟ್ಕೊತಾ ಇದ್ದೀವಿ ಕಂಕಣನ ಯಾವಾಗಲೂ ಕೂಡ ದೇವ್ರಿಗೆ ಆರತಿ ಮಾಡೋದಕ್ಕೂ ಮುಂಚೆ ಕಟ್ಕೊಬೇಕು. ಆರತಿ ಮಾಡಾದ್ಮೇಲೆ ಅಷ್ಟು ಕಟ್ಕೊಳ್ಳೋಂಗಿಲ್ಲ. ಹಾಗಾಗಿ ಇಲ್ಲಿ ನಾವು 3 ಜನ ಕೂಡ ಪೂಜೆ ಆದಮೇಲೆ ಕಟ್ಕೊತಾ ಇದ್ದೀವಿ. ನಮ್ಮ ಜಶ್ವಿಗಂತೂ ಇದರಲ್ಲೆಲ್ಲ ಅಂದರೆ ತುಂಬ ಇಂಟ್ರೆಸ್ಟು. ಅವಳು ಕೂಡ ಏನೂ ಮುಟ್ಟದೆ, ಏನು ತೊಂದರೆ ಕೊಡದೆ ಅವಳ ಪಾಡುಗಳು ತುಂಬ ಚೆನ್ನಾಗಿ ಆಟಾಡ್ತಾಳೆ. ನಿಜವಾಗ್ಲೂ ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನಾವು ಇಂಥ ಮಗುನ ಪಡೀಲಿಕ್ಕೆ. ಸಮ್ಟೈಮ್ಸ್ ಮಕ್ಕಳು ಅವ್ರ ಬುದ್ಧಿ ತೋರಿಸ್ತಾರೆ, ಆದರೆ ಬೇರೆ ಮಕ್ಕಳಂಗೆ ನನ್ನ ಮಗಳು ಅಷ್ಟು ಟಾರ್ಚರ್ ಏನು ಕೊಡಲ್ಲ ನನಗೆ. ಅವಳು ಮಾತ್ರ ತುಂಬ ಕೇರ್ಫುಲ್ಲಾಗೂ ಇರ್ತಾಳೆ. ಏನಾರು ಒಂದ್ಸಲ ಹೇಳಿದ್ರೆ ಸಾಕು, ಈಸಿಯಾಗಿ ಅರ್ಥ ಮಾಡ್ಕೊಂಬಿಡ್ತಾಳೆ. ಸೊ ಫ್ರೆಂಡ್ಸ್, ಇವಾಗ ಎಲ್ಲ ಆಯಿತು. ನೀವು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ವರಮಹಾಲಕ್ಷ್ಮಿ ಮಾಡಿದ್ದೀನಿ ಅಂತ. ಈ ವಿಡಿಯೋನ ಏನಕ್ಕೆ ಇಷ್ಟು ಲೇಟ್ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಲಾಸ್ಟ್ ವೀಕ್ ಸ್ವಲ್ಪ ರೀಸನ್ನಿಂದ ಮಾಡಲಿಲ್ಲ, ಹಾಗಾಗಿ ನಾನು ಈ ವೀಕ್ ಮಾಡ್ತಾಯಿದ್ದೀನಿ. ನನಗಂತೂ ಇದನ್ನು ಸ್ಕಿಪ್ ಮಾಡಿದ್ರೆ ಅಂತೂ ಸಖತ್ ಬೇಜಾರಾಗುತ್ತೆ, ಯಾಕೆಂದರೆ ತುಂಬ ಫೇವ್ರೆಟ್ ಫೆಸ್ಟಿವಲ್ ಅಂತಲೇ ಹೇಳ್ಬೋದು ನನಗೆ. ಸೊ ಪೂಜೆ ಎಲ್ಲ ಆಯಿತು, ಆರತಿ ಎಲ್ಲ ಆದಮೇಲೆ ನಾನು ಸ್ವಲ್ಪ ಕತೆ ಬುಕ್ ಇರುತ್ತೆ ಅಲ್ವಾ, ದೇವ್ರದ್ದು ವ್ರತದ ಬುಕ್ಕು, ಅದನ್ನು ಸ್ವಲ್ಪ ಓದಾಯಿತು. ಅದೆಲ್ಲ ಆದಮೇಲೆ ನಾವು ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡ್ವಿ. ಇದು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಜಶ್ವಿಗೆ ನಾನು ಸ್ಟಿಚ್ ಮಾಡಿದ ಲಂಗ ಬ್ಲೌಸ್ ಹಾಕಿ ಅವಳನ್ನ ಯಾವ ರೀತಿ ರೆಡಿ ಮಾಡಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು ಜಶ್ವಿಗೆ ಲಂಗ ಬ್ಲೌಸ್ ಹಾಕಿ ಅವಳಿಗೆ ಇಲ್ಲಿ ಮೇಲೊಂದು ಜುಟ್ಟು ಹಾಕಿ ಹಿಂದೆ ಒಂದು ಜುಟ್ಟು ಹಾಕಿದ್ದೀನಿ. ಬಿಕಾಸ್ ಅವಳಿಗೆ ನಾನು ಜಡೆ ಎಲ್ಲ ಹಾಕಿ ಅವಳಿಗೆ ರೆಡಿ ಮಾಡಬೇಕು ಅಂದರೆ ನನಗೆ ತುಂಬ ಇಷ್ಟ. ಎಷ್ಟೋ ದಿನದ ಕನಸು ಅಂತಲೇ ಹೇಳ್ಬೋದು ಇದನ್ನು ನನಗೆ. ಸೊ ಅವಳಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಅವಳು ಸ್ವಲ್ಪ ಪೇಷನ್ಸಿಂದ ಮಾಡಿಸ್ಕೊಂಡ್ಳು. ಇದೇನು ಈ ಥರ ಮಾಡ್ತಾವ್ರೆ ಅಂತ ಅವಳಿಗೂ ಕೂಡ ಕನ್ಫ್ಯೂಸ್ ಆಯಿತು. ಸ್ವಲ್ಪ ಹೊಸ ಐಟಮ್ಸ್ನೆಲ್ಲ ನೋಡಿ ಅವಳಿಗೆ ಸ್ವಲ್ಪ ಖುಷಿ ಆಯಿತು. ಸೊ ನನಗೆ ತುಂಬ ಇಷ್ಟ ಆಯಿತು. ಅವಳಿಗೆ ಜಡೆ ಹಾಕಿ ಬಕ್ತಲೆ ಬಟ್ ಹಾಕಿ ಅದಾದಮೇಲೆ ಅವಳಿಗೆ ಡಾಬ್ ಹಾಕಿ ರೆಡಿ ಮಾಡಬೇಕು ಅಂತ. ಸೊ ಅವಳು ಕೂಡ ರೆಡಿ ಮಾಡಿಸ್ಕೊಂಡ್ಳು. ಬಟ್ ಎಷ್ಟು ಅಂದರೆ
ಅಂದರೆ ಒಂದು 15 ಮಿನಿಟ್ಸ್ ಅಷ್ಟೇ ಅವಳು ಸುಮ್ಮನೆ ಇದ್ದಿದ್ದು. ಅದಾದಮೇಲೆ ಅವಳು ನನಗೆ ಬೇಡ ಅಂತ ಡ್ರೆಸ್ನೆಲ್ಲ ರಿಮೂವ್ ಮಾಡಿಬಿಟ್ಲು. ಹಾಗಾಗಿ ಅವಳು ಎಷ್ಟೊತ್ತು ಚೆನ್ನಾಗಿರ್ತಾಳೋ ಆ ಡ್ರೆಸ್ಸಲ್ಲಿ ಅಷ್ಟೊತ್ತು ಕೂಡ ನಾನು ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ. ಅದರಲ್ಲಂತೂ ಅವಳಿಗೆ ಒಂದು ಬೊಟ್ಟಿಟ್ಟಿದೆ ಮೂಗುತಿ ಥರ. ಅದಂತೂ ಅವಳಿಗೆ ತುಂಬ ಎಲಿಗೆಂಟಾಗಂತೂ ಕಾಣಿಸ್ತಾ ಇದೆ. ಸೊ ಅವಳು ಕೂಡ ತುಂಬ ಇಷ್ಟಪಟ್ಟು ರೆಡಿ ಆದಳು. ಸ್ವಲ್ಪ ಆದಮೇಲೆ ಅವಳಿಗೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ. ಹಾಗಾಗಿ ಅವಳ ಡ್ರೆಸ್ನೆಲ್ಲ ಬಿಚ್ಚಾಕ್ಬಿಟ್ಲು. ನಾರ್ಮಲ್ ಅವಳ ಡ್ರೆಸ್ಸಿಗೆ ಬಂದಳು. ಸೊ ನೀವು ನೋಡಿ ನನ್ನ ಮಗಳು ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ನಿಮಗೂ ಈ ಥರ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಹೆಣ್ಮಕ್ಳಿದ್ದಾರೆ ಅವರಂತೂ ತುಂಬ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನನಗೆ ಹೆಣ್ಣು ಪಾಪು ಅಂದರೆ ತುಂಬ ಇಷ್ಟ. ಹಾಗಾಗಿ ದೇವ್ರು ನನಗೆ ಹೆಣ್ಣು ಪಾಪನ್ನೇ ಬ್ಲೆಸ್ ಮಾಡಿದ್ದಾರೆ. ಅವಳು ಸ್ಮೈಲ್ ಮಾತ್ರ ಅಂದರೆ ಒಂಥರ ಹಾರ್ಟ್ ಟಚಿಂಗ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು. ಸೊ ಇದು ನನ್ನೊಬ್ಳದೇ ಒಪಿನಿಯನ್ ಅಲ್ಲ. ಐ ಥಿಂಕ್ ನೀವು ಕೂಡ ನೋಡಿದವರು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವಳಿಗೆ ಫೋಟೋಶೂಟ್ ಎಲ್ಲ ಮಾಡಬೇಕಾದ್ರೇ ಅಪ್ಪ ಅಮ್ಮ ಬಂದರು. ಅವ್ರ ಜೊತೆನೂ ಕೂಡ ಅವಳು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಲು. ಅದಾದಮೇಲೆ ಅಮ್ಮ ಕೂಡ ಪೂಜೆ ಮುಗಿಸಿದ್ರು. ಯೂಶಲಿ ನಾನು ವೀಕ್ ಲೇಟ್ ಮಾಡಿದ್ದೀನಿ ಅಲ್ವಾ, ಹಾಗಾಗಿ ಅಪ್ಪ ಅಮ್ಮನೂ ಕೂಡ ಇನ್ವೈಟ್ ಮಾಡಿದ್ವಿ. ಅವರು ಬಂದರು. ಸೊ ಅಡುಗೆಗೆ ನಾವು ಹಬ್ಬದ ಅಡುಗೆಗೆ ಒಬ್ಬಟ್ಟು ಮಾಡಿದ್ವಿ, ಒಬ್ಬಟ್ಟಿನ ಊಟ. ಸೊ ಎಲ್ಲರೂ ಊಟ ಮುಗಿಸ್ಕೊಂಡು ಹೋದರು. ಸೊ ಫ್ರೆಂಡ್ಸ್, ಈ ರೀತಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದೆ. ಸೊ ಫ್ರೆಂಡ್ಸ್, ನಾನು ಮಾಡಿರುವಂತಹ ದೇವಿಯ ಅಲಂಕಾರ ಡೆಕೋರೇಷನ್ ಯಾವ ರೀತಿ ಇತ್ತು ಅಂತ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ. ಪ್ಲೀಸ್ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಕಂಟೆಂಟ್.